ಏನಪ್ಪ ಇದು ಶಿವಪುರ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ? ಇಲ್ಲಿಗೆ 4 ಮೈಲಿ ಆಗುತ್ತೆ. ಅಲ್ಲೊಂದು ಹೊಳೆ ಸಿಗುತ್ತೆ. ಹೊಳೆ ದಾಟಿ ಕೂಡಲೇ ಶಿವಪುರ. ತುಂಬಾ ಉಪಕಾರ ಆಯ್ತು. ಆಯ್ತು, ನಮಸ್ಕಾರ. ಬಾ 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 ಬಾ, ನೀ ಬರೋದ್ರೊಳಗೆ ದೋಣಿ ತರೋಣ ಅಂತಿದ್ದೆ, ಅಷ್ಟ್ರೊಳಗೆ ನೀ ಬಂದ್ಬಿಟ್ಟಿದ್ಯಾ. ನಾನು ಬರೋದು ನಿನಗೆ ಹೇಗೆ ಗೊತ್ತು? ನಿನಗ್ ಕನಸು ಬಿದ್ದ ಹಾಗೆ ನನಗೂ ಬಿತ್ತು. ಯಾಕೆ ದೇವಸ್ಥಾನ ನಿನಗೆ ಕನ್ಸಲ್ಲಿ ಕಾಣಿಸ್ಲಿಲ್ವಾ? ಶಿವಲಿಂಗ ನಿನ್ ಕನ್ಸಲ್ಲಿ ನೋಡ್ಲಿಲ್ವಾ? ಶಿವಪುರಕ್ಕೆ ಹೋಗ್ಬೇಕು ಅಂತ ನಿನಗೆ ಅನ್ನಿಸ್ತೋ ಇಲ್ವೋ? ಹಾಗೆ ನೀನ್ ಬರ್ತೀಯ ಅಂತ ನನಗೂ ಕನಸು ಬಿತ್ತು. ಆಶ್ಚರ್ಯವಾಗಿದೆಯೇ? ಈ ಸ್ಥಳದ ಮಹಾತ್ಮೆನೆ ಹಾಗೆ. ಹೇಳ್ತಾ ಹೋದ್ರೆ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಬಾ 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 ಬಾ, ಕೂತ್ಕೋ. ಬಾ 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 ಬಾ. ಲಲ್ಲಲ್ಲ ಲಲ್ಲಲ್ಲ ಬಾ ಬಾ, ಕೂತ್ಕೋ. ಒಂದು ವಿಚಾರಕ್ಕೆ ನಿನ್ನ ಮೆಚ್ಕೊಂಡೆ ನೋಡು. ಸದ್ಯ ನಿನ್ ಜೊತೆಗೆ ನಿಮ್ಮ ಅಕ್ಕ ರೇಡಿಯೋ ಸ್ಟೇಷನ್ ನ ಕರ್ಕೊಂಡ್ ಬರ್ಲಿಲ್ವಲ್ಲ, ಅಷ್ಟೇ ಸಂತೋಷ. ಅಕ್ಕ? ನಮ್ಮಕ್ಕ ನಿನ್ಗೆ ಹೇಗೆ ಗೊತ್ತು? ನನಗೇನೋಪ್ಪ, ನೀನು ನಿನ್ನ ಮಾತು ರೀತಿ ಎಲ್ಲ ವಿಚಿತ್ರವಾಗಿ ತೋರ್ತಾ ಇದೆ. ಅಲ್ಲ, ನೀನ್ ಯಾರು ಅಂತಾನೆ ಹೇಳಲಿಲ್ಲ. ಹೋಗ್ಲಿ, ನಾನು ಯಾರು ಅಂತ ನಿನಗೆ ಹೇಗೆ ಗೊತ್ತು? ಏನ್ ನನ್ನ ಭವಿಷ್ಯ ಹೇಳ್ತಾ ಇದೀಯಾ? ತಪ್ಪು. ಭವಿಷ್ಯದ ಬಗ್ಗೆ ನನಗೇನು ಗೊತ್ತಿಲ್ಲ. ನನಗ್ ಗೊತ್ತಿರೋದೆಲ್ಲ ಭೂತ್ಕಾಲದ ಬಗ್ಗೆ. ನೋಡು, ಅದೇ ಶಿವಪುರ. ನೀನ್ ಕನಸಿನಲ್ಲಿ ಕಂಡ ದೇವಸ್ಥಾನ ಅಲ್ಲೇ ಇರೋದು. ಹೋಗಿ ನೋಡ್ಕೊಂಬಾ, ನಾನು ಇಲ್ಲೇ ಇರ್ತೀನಿ. ನೀ ಹೋಗ್ ಬಾಪ, ನಾನೆಲ್ಲ ನಿಧಾನವಾಗಿ ಹೇಳ್ತೀನಿ. ಹೋಗ್ಬಾ, ಹೋಗು. ಏನಪ್ಪ, ದೇವಸ್ಥಾನ ಎಲ್ಲ ನೋಡಿದ್ಯಾ? ಏನನ್ನಿಸ್ತು? ಒಂದು ಥರ ವಿಚಿತ್ರವಾಗಿದೆ ಅನ್ಸುತ್ತೆ.
ಅಂದ್ರೆ ಎಂದೋ ಯಾವತ್ತೋ ನೋಡು ಜ್ಞಾಪಕ. ಈ ಸ್ಥಳ ಎಲ್ಲ ಹಿಂದೆನೆ ನನಗೆ ಪರಿಚಯ ಇರೋ ಹಾಗೆ ಭಾವನೆ. ನನ್ನ ಸ್ವಂತ ಜಾಗದಲ್ಲೇ ನಾನು ಓಡಾಡ್ತಾ ಇರೋ ಕಲ್ಪನೆ. ನಿಜ, ನಿನ್ನ ಭಾವನೆ ಕಲ್ಪನೆ ಎಲ್ಲ ಸತ್ಯ. ನಾನು ಹೇಳಲಿಲ್ಲ ಇಲ್ಲಿ ಆಶ್ಚರ್ಯದ ಮೇಲೆ ಆಶ್ಚರ್ಯ ಅಂತ? ಹೇಳ್ತೀನಿ ಕೇಳು. 50 ವರ್ಷದ ತೆಳಗೆ ಇದೇ ಶಿವಪುರದಲ್ಲಿ ನಾವಿಬ್ರು ಪ್ರಾಣ ಸ್ನೇಹಿತರಾಗಿದ್ವಿ. ಆ ಶಿವಪುರದ ರಾಜಬೀದಿಲಿರೋ ದೊಡ್ಡ ಮನೆ ನಮ್ಮದಾಗಿತ್ತು. ಅದರ ಪಕ್ಕದಲ್ಲೇ ಒಂದು ಸಣ್ಣ ಮನೆ ಇತ್ತು. ಹೋದ ಜನ್ಮದಲ್ಲಿ ನೀನು ಅದರಲ್ಲಿ ವಾಸವಾಗಿದ್ದೆ. ನಮ್ಮಿಬ್ಬರ ಅಂತಸ್ತಿನಲ್ಲಿ ಎಷ್ಟೇ ವ್ಯತ್ಯಾಸ ಇದ್ರೂ ಸ್ನೇಹದಲ್ಲಿ ಮಾತ್ರ ಒಡ ಹುಟ್ಟಿದವ್ರಿಗಿಂತ ಹೆಚ್ಚಿನ ಪ್ರೀತಿಲಿದ್ವಿ. ಬೆಳಗಾದ ಕೂಡ್ಲೆ ಒಬ್ರು ಮುಖ ಒಬ್ರು ನೋಡದೆ ಹೋದ್ರೆ ಬೆಳಗಾಗ್ತಾನೆ ಇರ್ಲಿಲ್ಲ. ಕಂಡ್ಬಿಡ್ಲಪ್ಪ. ಸಾಕಮ್ಮ ಸಾಕಮ್ಮ, ನಾನು ಹೀಗೆ ತಿಂತಾ ಇದ್ದೀನಿ. ನಿನ್ನ ಮಗನ ಹಾಗೆ ಬೋಂಡ ಆದ ಹಾಗೆ ಆಗ್ಬಿಡಿದೀನಿ. ಆಗ್ಬೇಕು ಕಣೋ, ತಿನ್ಬೇಕು. ನೀನು ನನ್ ಮಗನೇ ಕಣೋ. ಯಾವ ಬಾಯಿನಿಂದ ಇಲ್ಲ ಅಂತ ಹೇಳಮ್ಮ. ನಿನ್ನ ಪ್ರೀತಿ ವಾತ್ಸಲ್ಯದಿಂದ ತಾನೇ ಮೈ ತಬ್ಲಿ ಬದುಕಿರೋದು. ಏನಂದೆ ಏನಂದೆ? ತಬ್ಲಿನ? ಅಮ್ಮ ಬದುಕಿರುವಾಗ ನೀನ್ ಹೇಗೋ ತಬ್ಲಿ ಆಗ್ತೀಯ? ಮುಖಂಡ ನೋಡ್ಬಿಡ್ತೀನಿ. ಮೊದಲು ಅಲ್ಲಿ ಹೊಡಿ, ನಾನಿಲ್ಲಿ ಹೊಡಿತೀನಿ. ಅಣ್ಣ, ಹೊಡಿಯೋದಿಕ್ಕೆ ನಾನಿರೋದು, ದುಡಿಯೋದಿಕ್ಕೆ ನೀನಿರೋದು. ತಿನ್ನು. ಹೌದು, ಏನಿವತ್ತಿನ ಕಾರ್ಯಕ್ರಮ? ಮಾಮೂಲು ಸೀರೆ ವ್ಯಾಪಾರ. 1000 ರೂಪಾಯಿ ಬಾಕಿ ಇದೆ, ವಸೂಲಿ ಮಾಡ್ಬೇಕು. ನಿಂದೇನ್ ಕಾರ್ಯಕ್ರಮ? ಗೊತ್ತೇ ಇದೆಯಲ್ಲ, ಮಾಮೂಲಿ ದೇವಸ್ಥಾನ. ಮನಸ್ಸು ತೋಚಿದ್ದೀನಿ ಏನಾದ್ರು ಬರ್ಕೊಂಡು ಕೂತಿರೋದು. ನಿನ್ ಕವಿತೆ ಎಲ್ಲ ಮುಗೀತಾ? ಎಲ್ಲಪ್ಪ ಮುಗಿಯುತ್ತೆ. ಇದಕ್ಕೆ ಮುಕ್ತಾಯ ಎಲ್ಲಿದೆ, ಕೊನೆ ಎಲ್ಲಿದೆ? ಇದೊಂದು ಮಹಾಸಾಗರ ಕಣೆಯ, ಇದು ಮಹಾಸಾಗರ. ಇದು ಅರೆ ಸುರಗಂಗೆಯು ಧರೆಗಿಳಿಯುವಂತೆ, ಭೂದೇವಿಯ ಮೈ ತೊಳೆಯುವಂತೆ, ನದಿ ಜಾರಿ ಗಿರಿ ಧುಮುಕಿದಂತೆ. ವಾ 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 ವಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ವಾ. ಎಲ್ಲಿ ತಗೊಂಡು ಹೋಗ್ತಾ ಇದೀಯಾ ಅದನ್ನ? ಇದನ್ನೆಲ್ಲ ಅಚ್ಚಾಕ್ಸಕ್ಕೆ. ಅಚ್ಚ, ಅದನ್ನ ಯಾರು ಓದ್ತಾರೆ? ಅದೇನಿದ್ರು ನನ್ನ ತೃಪ್ತಿಗೋಸ್ಕರ ಬರ್ಕೊಳ್ಳೋದಷ್ಟೇ. ನಾನು ಓದ್ತೀನೋ? ನನ್ನ ಹಾಗೆ 100 ಜನ ಓದ್ತಾರೆ. ಅವರೆಲ್ಲ ಓದಿ ನನ್ನ ಸ್ನೇಹಿತ ಒಬ್ಬ ದೊಡ್ಡ ಕವಿ ಅಂತ ಮೆಚ್ಕೊಂಡ್ರೆ ಅದಕ್ಕಿಂತ ಆನಂದ ನನಗೆ ಬೇರೆ ಬೇಕೇನು? ಯಾರು ಮೆಚ್ಚಿದ್ರೆಷ್ಟು ಬಿಟ್ರೆಷ್ಟು. ನೀನ್ ಆನಂದ ಪಟ್ರೆ ಅದೇ ನನ್ನ ತೃಪ್ತಿ, ಸ್ಫೂರ್ತಿ ಎಲ್ಲ. ಬರ್ಲಾ? ಸಾವುಕಾರಗಳು ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಮ್ ಸೀರೆಗಳೆಲ್ಲ ವ್ಯಾಪಾರ ಚೆನ್ನಾಗ್ ಆಗ್ತಿದ್ಯಾ? ಚೆನ್ನಾಗಿ ಆಗ್ತಾ ಇದೆ. ನೋಡಿ, ಈ ಸರ್ತಿ ಒಂದಷ್ಟು ಸೀರೆಗಳನ್ನ ತಗೊಂಬಂದಿದ್ದೀನಿ. ನಮ್ಮ ಮಗ್ದಲ್ಲೇ ನೇಯ್ಸಿದ್ದು, ಅದಕ್ಕೆ ಬೆಲೆ ಕಮ್ಮಿ. ಏನೆಲ್ಲ ಕಂಚಿ ಸೀರೆಗಳಿದ್ದಾಗಿದೆ. ಈ ಸೀರೆಗಳನ್ನ ನೇಯ್ಸಕ್ ಮುಂಚೆ ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ 2 ಸಲ ಹೋಗಿದ್ದೆ. ನೋಡಿ, ಈ ಸೀರೆಗಳನ್ನೆಲ್ಲ ಲೆಕ್ಕ ಹಾಕಿಟ್ಕೊಳ್ಳಿ. ನಂಗೊಂದ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಬರ್ಲಾ? ಹೋಗ್ ಬನ್ನಿ. ಹೋಗಿ ಹೋಗಿ. ಏನಪ್ಪಾ ಯಜಮಾನ್ರಲ್ಲಿ? ನಿನ್ನೆ ಅವ್ರು ಊರಿಗೆ ಹೋದ್ರು, ಬರೋದು ಇನ್ನೂ 15 ದಿವಸ ಆಗುತ್ತೆ. ಏನ್ ವಿಷಯ ಅಂತ ತಿಳಿಸಿದ್ರೆ ನಾ ಬಂದ ತಕ್ಷಣ ತಿಳಿಸ್ತೀನಿ. ಏನಿಲ್ಲ, ಕೆಲವು ಪದ್ಯಗಳನ್ನ ಪ್ರಿಂಟ್ ಮಾಡಿಸ್ಬೇಕಾಗಿತ್ತು. ಎಲ್ಲ ನಾನು ಅವ್ರಿಗೆ ಹೇಳಿದ್ದೆ. ಸರಿ, ಅವ್ರು ಬಂದ್ಮೇಲೆ ಬರ್ತೀನಿ. ಸರಿ, ಹಾಗೆ ಮಾಡಿ. ನಿಮ್ ಮಗಳ ಮದುವೆ ವಿಚಾರ ನಂಗೆ ಹೇಳಿದಿರಲ್ಲ, ನೀವೇನು ಯೋಚನೆ ಮಾಡಬೇಡಿ. ನೋಡಿ, ಕತ್ಲಾಗ್ತಾ ಇದೆ, ನಾ ಹೊಳೆ ದಾಟಿ ನಮ್ಮೂರಿಗೆ ಹೋಗ್ಬೇಕು. ನೀವೊಂದ್ ಕೆಲಸ ಮಾಡಿ, ನಾಳೆ ಬೆಳಗ್ಗೆ ನಮ್ಮೂರಿಗೆ ಬನ್ನಿ. ನಿಧಾನವಾಗಿ ಕೂತ್ಕೊಂಡು ಎಲ್ಲ ಮಾತಾಡೋಣ. ಏನು? ಆಯ್ತು. ನಮಸ್ಕಾರ. ನಮಸ್ಕಾರ.
ಏಯ್ ಹ್ಮ್ ಯಾರಯ್ಯ ನೀನು ಹೇಳ್ದೆ ಕೇಳ್ದೆ ಒಳಗ್ ಬಂದಿದ್ಯಾ? ನಾನು ಶಿವಪುರ ಜಮೀನ್ದಾರಪ್ಪ. ಸಂಗೀತ ಕೇಳಿಸ್ತು, ಒಳಗಡೆ ಬಂದೆ. ಏನು ಶಿವಪುರ ಜಮೀನ್ದಾರ? ಬನ್ನಿ 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 ಬನ್ನಿ. ನಿಮ್ಮಂತ ಜಮೀನ್ದಾರಿಗೆ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವ್ಯಾರು? ನಾನು ಮಂದಾಕಿನಿ, ನನ್ನ ಮಗಳು ಊರ್ವಶಿ. ಊರ್ವಶಿ? ಆಹಾ, ಎಡಭಾಗದಿಂದ ನೋಡಿದರೆ ಮೇನಕ, ಬಲಭಾಗದಿಂದ ನೋಡಿದರೆ ರಂಭೆ, ಎದುರುಗಡೆಯಿಂದ ನೋಡಿದರೆ ರತಿ. ಆಹಾ, ನಿಂತಿರೋ ಭಂಗಿ ನೋಡಿದರೆ ಸಾಕ್ಷಾತ್ ನಾಟ್ಯ ಸರಸ್ವತಿ. ಕವಿಗಳು ಮಾತಾಡ್ದಾಗ ಮಾತಾಡ್ತಿರಲ್ಲ? ಹಾ, ನಾನು ಕವಿತಾ ಪ್ರಿಯ. ಹ, ನಾಟ್ಯ ರಾಣಿಗೆ ಈ ರಸಿಕನ ಕಾಣಿಕೆ ತಗೊಳ್ಳಿ. ಎಂತ ಸೀರೆ, ಎಂತ ಸೀರೆ ನೋಡೆ. ಆ, ಬೆಳದಿಂಗಳೇ ಹೆಣ್ಣಾಯ್ತು, ನೈದಿಲೆಯೇ ಕಣ್ಣಾಯ್ತು, ಕೆಂದಾವರೆಯೇ ಮುಗವಾಯ್ತು, ಲತೆಯೊಂದು ನಡುವಾಯ್ತು. ಆಹಾ, ಎಷ್ಟು ಸುಂದರವಾಗಿದೆ. ನೀವೇ ಬರ್ದಿದ್ದಾ? ಹ್ಮ್. ನಾನೇ ಬರ್ದಿದ್ದು. ಅಮ್ಮ, ಇವರಂತೆ ಬರ್ದಿದ್ದಿ ಕವಿತೆಗಳನ್ನ. ಲಕ್ಷ್ಮೀ ಸರಸ್ವತಿ ಹೀಗೆ ಒಟ್ಟಿಗಿರೋದನ್ನ ನಾನು ಇವತ್ತೇ ಓ, ನೋಡ್ತಿರೋದು. ನಿಮ್ಗೆ ಕವಿಗಳು ಅಂದ್ರೆ ಇಷ್ಟನಾ? ಓ ಪ್ರಾಣ, ನಿಮ್ ಕವಿತೆಗಳನ್ನ ಕೇಳ್ಬೇಕು ಅಂತ ಆಸೆ. ಓ, ಅದಕ್ಕೇನಂತೆ, ದಿನಾ ಬಂದ್ ಕವಿತೆ ಹೇಳ್ತಾನೆ ಇರ್ತೀನಿ. ಬರ್ಲಾ ಬರ್ತೀನಿ.